ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಬಾಯಲ್ಲಿ ಮಾತ್ರ ಹೇಳ್ಬೋದು ತುಂಬ ಚೆನ್ನಾಗಿದ್ದೀನಿ ಅಂತ, ಬಟ್ ಆ ಥರ ಇಲ್ಲ. ಸೊ ಈ ಕಡೆ ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೀನಿ, ಹಾಗೆ ಇಲ್ಲಿ ಇಡ್ಲಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇವಾಗ ತಾನೇ ಎದ್ದು ಕೆಲಸ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಮುಗ್ದಿದೆ. ಅಜಯ್ ಸ್ನಾನಕ್ಕೆ ಹೋಗಿದ್ದಾನೆ. ಅವನು ಸ್ನಾನ ಆಗೇ ಬಿಡ್ತಂತೆ ನೋಡ್ರಿ. ಅವನು ಸ್ನಾನ ಮಾಡ್ಕೊಂಡು ಬಂದ. ಬೇಡ, ಅವನ್ನೆಲ್ಲ ತೊಳಿಬೇಕು. ಬೇಡಮ್ಮ, ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ. ಇವಾಗ ಇಡ್ಲಿ ಮಾಡಬೇಕು. ಇಡ್ಲಿ ಮಾಡಿ ಅವನಿಗೆ ಕೊಟ್ಟು ಭ್ರಮರನ್ಗೆ ರೆಡಿ ಮಾಡಬೇಕು. ಬನ್ನಿ, ಭ್ರಮರನ್ ತೋರಿಸ್ತೀನಿ ಹೇಗಿದ್ದಾಳೆ ಅಂತ ಹೇಳಿ. ಭ್ರಮರ ಹಾಯ್ ಮಾಡು. ಇವಾಗ ಜಸ್ಟ್ ಎದ್ದಾಳೆ ಅಂದ್ರೂ ಕೂಡ ಎದ್ದಾಳ್ತಾ ಇರ್ಲಿಲ್ಲ. ಮಲ್ಕಬೇಡ, ಎದ್ದಾಳು, ಸ್ನಾನ ಮಾಡ್ಕಣಂತೆ, ಟಿಫನ್ ಮಾಡಂತೆ ಅಂತ ಹೇಳಿದಕ್ಕೆ ಎದ್ದು ಹಿಂಗ್ ಕುಂತಿದ್ದಾಳೆ. ಅಲ್ಲ ಬ್ರಹ್ಮ, ಏನಾಯ್ತು? ಏನಾಯ್ತು? ಮಕ್ಕಬೇಡ. ಮುಖ ತೊಕ್ಕ, ಹಲ್ ತಿಕ್ಕಿ ಮುಖ ತೊಕ್ಕೊಂಡು ಟಿಫನ್ ಮಾಡಿ ಆಮೇಲೆ ಮಲ್ಕಣಂತೆ, ಆಯ್ತಾ? ಮಲ್ಕಣಂತೆ. ಶಿರಪ್ ಕುಡಿಯಲ್ಲ? ಶಿರಪ್ ಮತ್ತೆ ಕುಡಿಯಲ್ಲ? ಯಾಕಂಗ್ ಮಾಡೋದು? ನೋಡಿ, ಇಬ್ರು ಹಿಂಗ್ ಕಿತ್ತಾಡ್ತಾರೆ. ನನಗಂತೂ ಇವ್ರನ್ನ ಸುಧಾರಿಸದೆ ಒಂದು ದೊಡ್ಡ ಕೆಲಸ. ಆಗ್ಲೇ 8:30 ಆಗೈತಿ, ಇನ್ನು ಮಲ್ಕಂತೀನಿ ಅಂತ ಹೇಳ್ತಿದ್ದಾಳೆ. ಅವಳು ಇನ್ನು ಶಿರಪ್ ಕುಡಿಬೇಕು, ಮಾತ್ರೆ ನುಂಗ್ಬೇಕು. ಹೆಂಗ್ ಮಾಡೋದು? ಬ್ರಹ್ಮ ಕೈ ನೋವು ಹೋಯ್ತಮ್ಮ? ಎಲ್ಲಿ ಕೈ? ಯಾವ ಕೈ ಹೇಳು? ಲೆಫ್ಟ್ ಸೈಡ್ ನೋವು ಹೋಯ್ತಾ? ನೋಡ್ರಿ ಹೆಂಗ್ ಮಾಡ್ತಾರೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ, ಆಯ್ತಾ? ಬಾಯ್. ಈಗ ಟಿಫನ್ ಕೂಡ ರೆಡಿ ಆಯಿತು. ಇಡ್ಲಿ ಮಾಡಿದ್ನಲ್ಲ, ಅದನ್ನ ಪ್ಲೇಟಿಗೆ ಹಾಕಿ ಅಜಯ್ ಕೊಡ್ತಾ ಇದ್ದೀನಿ. ಯಾಕಂದರೆ ಅವ್ನು ಸ್ಕೂಲಿಗೆ ಹೋಗ್ತಾನೆ ಇವಾಗ ರೆಡಿಯಾಗಿ. ಹಾಗಾಗಿ ಫಸ್ಟ್ ಅವನಿಗೆ ಇಡ್ಲಿ ಹಾಕಿ ಕೊಡ್ತಾ ಇದ್ದೀನಿ. ಭ್ರಮರನ್ಗೆ ಈಗ ಫೇಸ್ ವಾಶ್ ಮಾಡಿಸಿ ಆಮೇಲೆ ಟಿಫನ್ ಮಾಡಿಸ್ತೀನಿ. ಅವಳು ಕೂಡ ಇವಾಗ ಇದ್ಲು. ಜ್ವರ ಇದೆಯಲ್ಲ ಸ್ವಲ್ಪ, ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದಾಡ್ತಾ ಇದ್ದಾಳೆ. ನಾನು ಕೂಡ ಜಾಸ್ತಿ ಫೋರ್ಸ್ ಮಾಡ್ತಾ ಇಲ್ಲ. ಹಾಗೆ ಇವಾಗ ಸ್ಕೂಲಿಗೆ ಕೂಡ ಕಳಿಸ್ತಾ ಇಲ್ಲ ಅವಳಿಗೆ. ಒಂದು ವಾರ ನಾನು ಸ್ಕೂಲಿಗೆ ಕಳಿಸಲ್ಲ ಅಂತಲೂ ಕೂಡ ಇನ್ಫಾರ್ಮ್ ಮಾಡಿದ್ದೀನಿ ಅವ್ರಿಗೆ, ಮ್ಯಾಮ್ಗೆ. ಹಾಗಾಗಿ ಸರಿ ಆಯಿತು, ಹುಷಾರಾದ್ಮೇಲೆ ಕಳಿಸಿ ಅಂತ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಅವಳು ಈಗ ಲೇಟಾಗಿ ಎದ್ದೇಳ್ತಾ ಇರೋದ್ರಿಂದ ಅವ್ಳಿಗೆ ಲೇಟಾಗಿ ಟಿಫನ್ ಮಾಡಿಸ್ತಾ ಇದ್ದೀನಿ. ಫಸ್ಟು ಅಜಯ್ ಕೊಡ್ತಾಯಿದ್ದೀನಿ. ಅಜಯ್ ಕೊಟ್ಬಿಟ್ಟು ಅವ್ನಿಗೆ ಲಂಚ್ ಬಾಕ್ಸಿಗೆಲ್ಲ ರೆಡಿ ಮಾಡ್ಕೊತಾನೆ. ಈ ಕಡೆ ಅವಳನ್ನು ಕೂಡ ಫೇಸ್ ವಾಶ್ ಎಲ್ಲ ಮಾಡಿಸ್ಬಿಟ್ಟು ಅವಳಿಗೂ ಕೂಡ ಟಿಫನ್ ಮಾಡಿಸ್ಬೇಕು. ಅವಳು ಆರಾಮಿದ್ಲು ಅಂತಂದರೆ ನಮಗೇನು ಪ್ರಾಬ್ಲಮ್ ಇರೋಲ್ಲ. ಯಾಕಂದರೆ ಅವಳೇ ಟಿಫನ್ ಮಾಡೋದು, ಅವಳೇ ರೆಡಿ ಆಗೋದಂಗೆಲ್ಲ ಮಾಡ್ತಾಳೆ. ಬಟ್ ಹುಷಾರಿಲ್ಲ ಅಂದಮೇಲೆ ಪ್ರತಿಯೊಂದು ಕೆಲಸನೂ ಕೂಡ ನಾವೇ ಮಾಡಬೇಕಾಗತ್ತೆ. ಕೆಲಸ ಅನ್ನೋದಕ್ಕಿಂತ ಅವಳು ಹುಷಾರಾದರೆ ಸಾಕಪ್ಪ ಅನ್ನೋ ಥರ ಆಗಿರುತ್ತೆ ನಮಗೆ. ಯಾಕಂದರೆ ಈ ಒಂದು 4 ದಿನ ಏನು ಅನುಭವಿಸಿದ್ವಿ ಅಂದರೆ ಯಾವೊಂದು ಶತ್ರು ಕೂಡ ಬೇಡ ಅಂತ ಅನಿಸ್ತು. ಹಾಗಾಗಿ ಮತ್ತು ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಅಜಯ್ನು ಸ್ಕೂಲಿಗೆ ಕಳಿಸಿ ಸ್ವಲ್ಪ ಫ್ರೀಯಾಗಿ ಇವಾಗ ನಿಂತ್ಕೊಂಡಿದ್ದೆ. ಫ್ರೀ ಅನ್ನೋದಕ್ಕಿಂತ ಎಲ್ಲ ಕೆಲಸ ಮುಗೀತಲ್ಲ, ನೆಕ್ಸ್ಟು ಮತ್ತೆ ಮಧ್ಯಾಹ್ನಕ್ಕೆ ಏನು ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ನಿಂತ್ಕೊಂಡಿದ್ದೆ. ಭ್ರಮರನು ಕೂಡ ಒಳಗಡೆ ಕೂತು ಬೇಜಾರಾಗಿ ಅವಳು ಹೊರಗಡೆ ಇಲ್ಲಿ ಕೂತ್ಕೊಂಡಿದ್ಲು. ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಬಟ್ಟೆಗಳು ಇವತ್ತು ಅಷ್ಟೊಂದು ಇರಲಿಲ್ಲ. ನಾವು ಡೈಲಿ ಅವತ್ತೇ ಬಟ್ಟೆಗಳನ್ನೆಲ್ಲ ತೊಳೆದಾಕ್ಬಿಡ್ತೀವಿ. ಹಾಗಾಗಿ ನಾವು ಜಾಸ್ತಿ ಇಟ್ಕೊಳಲ್ಲ. ಒಂದು ಜೊತೆ ಬಟ್ಟೆ ಇದ್ದರೂ ಕೂಡ ಆವಾಗಲೇ ತೊಳೆದಾಕ್ಕೊಂಡ್ಬಿಡ್ತೀನಿ. ಯಾಕಂದರೆ ನಮ್ಮ ಮನೆ ಇರೋದೇ ಚಿಕ್ಕದು. ಆ ಬಟ್ಟೆಗಳೆಲ್ಲ ಒಂದು ಕಡೆಗೆ ಇಟ್ವಿ ಅಂದರೆ ಅದು ಒಂಥರ ಕಾಣುತ್ತೆ. ಹಾಗಾಗಿ ಆವಾಗಲೇ ಎಲ್ಲ ತೊಳೆದಿಟ್ಬಿಡ್ತೀನಿ. ಇವಾಗ ಭ್ರಮರಂಗೆ ಶಿರಪ್ ಹಾಕಬೇಕಿತ್ತು. ಕಂಟಿನ್ಯೂ ಆಗಿ ಹಾಕೋದಕ್ಕಾಗಲ್ಲ, ಯಾಕಂದರೆ ಒಂದು 4-5 ಶಿರಪ್ ಇದ್ದಾವೆ ಮತ್ತು ಟ್ಯಾಬ್ಲೆಟ್ ಇದೆ. ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಕೊಟ್ಟು ಅವಳಿಗೆ ಶಿರಪ್ ಎಲ್ಲ ಹಾಕ್ತಾಯಿದ್ದೀನಿ. ಏನಾದರೂ ನಾವು ಜಾಸ್ತಿ ಫೋರ್ಸ್ ಮಾಡಿ ಒಂದ್ರ ಮೇಲೊಂದು ಸುಮ್ಮನೆ ಈಗ ಒಂದು ಸಲ ಕುಡಿಸಿದ ತಕ್ಷಣವೇ ನೆಕ್ಸ್ಟ್ ಹಾಗೆ ಹಾಕೋದಕ್ಕೆ ಹೋದರೆ ಅವ್ಳಿಗೆ ವಾಮಿಂಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕ್ತಾಯಿದ್ದೀನಿ.
ಇದು ಚಿಕ್ಕ ಶಿರಪ್ಪು ಬಟ್ ತುಂಬಾ ಪವರ್ಫುಲ್ಲು. ಯಾಕಂದರೆ ತುಂಬ ಕಹಿ ಇರುತ್ತೆ. ಆಮೇಲೆ ಅದು ತುಂಬ ಬೇಗ ಕ್ಯೂರ್ ಆಗುತ್ತೆ. ನಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ಹೆಲ್ತಲ್ಲಿ ಬೇಗ ಕ್ಯೂರ್ ಆಗುತ್ತೆ. ಆ ಥರ ಅದು ಆ್ಯಂಟಿಬಯೋಟಿಕ್ ಥರ ಕೊಟ್ಟಿದ್ದಾರೆ. ಇವಾಗ ಅದನ್ನು ಹಾಕಬೇಕಿತ್ತು. ಇದನ್ನು ಹಾಕ್ದಾಗ್ಲೇ ಅವಳು ಒಂದೊಂದು ಸಲ ತಡ್ಕೊಳೋದಿಲ್ಲ, ಅದನ್ನು ವಾಮಿಟ್ ಮಾಡಿಬಿಡ್ತಾಳೆ. ವಾಮಿಟ್ ಮಾಡಬಾರ್ದಪ್ಪ ಅನ್ಕೋತಾನೆ ಅವಳಿಗೆ ಹಾಕ್ತಾಯಿದ್ದೀನಿ. ಆದ್ರೂ ಅವಳು ಒಂದು ಸಲ ವಾಮಿಟ್ ಮಾಡಿಕೊಂಡೇ ಬಿಟ್ಟಳು. ಈ ಜೋಲಿ ಏನು ಕಾಣ್ತಾ ಇದೆ, ಇದು ಭ್ರಮರಂಗೋಸ್ಕರ ಅಮ್ಮ ಕಟ್ಟಿರೋ ಜೋಲಿ. ಮೊನ್ನೆ ಹುಷಾರಿರಲಿಲ್ಲಲ್ಲ, ಆ ಟೈಮಲ್ಲಿ ಅವಳು ಮಲ್ಕೊತಾನೆ ಇರಲಿಲ್ಲ, ಅದಕ್ಕೋಸ್ಕರ ಜೋಲಿ ಕಟ್ಟಿದ್ದಾರೆ. ಅಟ್ಲೀಸ್ಟ್ ಇದರಲ್ಲಾದರೂ ಸುಮ್ಮನೆ ಮಲ್ಕೋತಾಳೇನೋ ಅಂತ. ಅವಳು ಮಲ್ಕೊಳೋದಕ್ಕಿಂತ ಜಾಸ್ತಿ ಇದರಲ್ಲಿ ಆಟ ಆಡೋದೇ ಜಾಸ್ತಿ. ಅವಳು ಒಂಥರ ಚಿಕ್ಕ ಪಾಪು ಥರ ನಮ್ಮ ಮನೆಗೆ. ಅವಳಿಗೇನಾದರೂ ಸ್ವಲ್ಪ ಹುಷಾರಿಲ್ಲ ಅಂದರೂ ಎಲ್ಲರೂ ಒಂಥರ ನರ್ವಸ್ ಆಗಿಬಿಡ್ತೀವಿ, ಏನಾಗೋಯ್ತು ಏನೋ ಅಂತಂದೇಳಿ. ಏನಂದರೆ ಮೇನ್ ಮಕ್ಕಳು ಹುಷಾರಾಗಿರ್ಬೇಕಷ್ಟೆ. ನಮ್ಮ ಮನೇಲಿ ಒಂದು ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಮಕ್ಕಳು ಹುಷಾರಾಗಿದ್ದರೆ ಎಷ್ಟೋ ನೆಮ್ಮದಿಯಾಗಿರ್ತೀವಿ. ಅದೇ ಎಲ್ಲದೂ ಇಟ್ಕೊಂಡು ಮನೇಲಿ ಚೆನ್ನಾಗಿಲ್ಲ, ಯಾರು ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿದೆ ಅಂದರೆ ಸಾಕು, ಏನೇ ಇರ್ಬೋದು ಮನೇಲಿ ಅದು ನೆಮ್ಮದಿ ಕೊಡೋಲ್ಲ ಅಲ್ವಾ. ಮೇಯ್ನಾಗಿ ಮಕ್ಕಳು ಆರಾಮಾಗಿದ್ದರು ಅಂದರೆ ನಾವು ಫುಲ್ ಆರಾಮು ಮತ್ತು ಫುಲ್ ಹ್ಯಾಪಿ ಅಂತ ಅನಿಸುತ್ತೆ ಆ ಟೈಮೆಲ್ಲ. ಅಟ್ಲೀಸ್ಟ್ ಗಂಜಿ ಕುಡ್ದಾಗಲಿ ಆರಾಮಾಗಿ ಜೀವನ ಮಾಡ್ಬೋದು ನನ್ನ ಅನಿಸಿಕೆ. ಹಾಗಾಗಿ ಮೇನ್ ಮಕ್ಕಳು ಆರಾಮಾಗಿರಬೇಕು. ಅದರಲ್ಲಿ ಇದೇನಂತ ಗೊತ್ತಾಗ್ತಾ ಇಲ್ಲ, ವೆದರ್ ಈ ಥರ ಆಗ್ತಾಯಿದೆಯೋ ಏನೋ ಅಂತ. ಆಲ್ಮೋಸ್ಟು ಎಲ್ಲಿ ಕೇಳಿದರೂ ಕೂಡ ಮಕ್ಕಳಿಗೆ ಆರಾಮಿಲ್ಲ, ಹುಷಾರಿಲ್ಲ, ಇದನ್ನೇ ಹೇಳ್ತಾ ಇದ್ದಾರೆ. ಇದು ಕೇಳಿದಾಗ ಹೊರಗಡೆ ಒಂಥರ ಭಯನೇ ಆಗುತ್ತೆ ಈ ವಿಷಯ ಕೇಳಿಬಿಟ್ರೆ. ಏನಪ್ಪ ಹಿಂಗಾಗಿ ಈ ಥರ ಹೇಳ್ತಾ ಇದ್ದಾರಲ್ಲ, ಯಾರ ಬಾಯಲ್ಲಿ ನೋಡಿದ್ರು ಇದೇ ಮಾತು ಬರ್ತಾ ಇದೆಯಲ್ಲ ಅಂತ ಅನಿಸುತ್ತೆ. ಹಾಗಾಗಿ ದಯವಿಟ್ಟು ಮಕ್ಕಳನ್ನ ಸ್ವಲ್ಪ ಸೇಫಾಗಿ ಇಟ್ಕೊಳ್ಳಿ. ತುಂಬ ವೈರಲ್ ಫೀವರು ಎಲ್ಲ ಕಡೆಗೂ ಕೂಡ ಹರಡ್ತಾ ಇದೆ. ಮೇಯ್ನಾಗಿ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾಯಿದೆ ಅದು ವೈರಲ್ ಫೀವರ್ ಅನ್ನೋದು. ಮೊದಲಿಂದನೂ ಇತ್ತು, ಬಟ್ ಈ ಮಧ್ಯೆ ತುಂಬ ಆಗ್ತಾಯಿದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಮತ್ತು ಇವಾಗ ಭ್ರಮರಂಗೆ ಸ್ವಲ್ಪ ತಲೆ ಬಾಚ್ತಾ ಇದ್ದೀನಿ, ನಿಧಾನಕ್ಕೆ ಬಾಚ್ತಾ ಇದ್ದೀನಿ. ಯಾಕಂತಂದರೆ ಅವಳು ಸ್ವಲ್ಪ ಜೋರಾಗಿ ಹಚ್ಚಿದ್ರೂ ಕೂಡ ಅವಳು ಹತ್ಬಿಡ್ತಾಳೆ. ಅಮ್ಮ ಜೋರಾಗಿ ಬಾಚ್ತೀಯಲ್ಲಮ್ಮ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ನಿಧಾನಕ್ಕೆ ಬಾಚ್ತಾ ಇದ್ದೀನಿ. ಅವಳೊಂಥರ ಫುಲ್ ಸೆನ್ಸಿಟಿವ್. ತಲೆ ಬಾಚೋ ವಿಷಯ ಬಂತು ಅಂದರೆ ಅವಳಿಗೆ ತಲೆ ಬಾಚ್ಬೇಕಾದ್ರೆ ನಿಧಾನಕ್ಕೆ ಬಾಚಬೇಕು. ಒಂಚೂರು ಕೂದಲು ಆ ಕಡೆ ಈ ಕಡೆ ಜೋರಾಗಿ ಇಳಿಯೋದು ಹಂಗೆಲ್ಲ ಮಾಡೋಂಗೇ ಇಲ್ಲ. ಫುಲ್ ನಿಧಾನಕ್ಕೆ ಬಾಚಬೇಕು. ನಾನು ಸ್ವಲ್ಪ ವೀಡಿಯೋನ ಸ್ಪೀಡಲ್ಲಿ ಇಕ್ಕಿದ್ದೀನಿ. ಏನಂದರೆ ನಾವು ಇವಾಗ ಏನು ಹೇರ್ ಬಾಚ್ತಾ ಹೋಗ್ತೀವೋ ಅಥವಾ ಸ್ವಲ್ಪ ಕೂದಲು ಇರುತ್ತಲ್ವ, ಈ ಟೈಮಲ್ಲಿ ಜುಟ್ಟು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದರೆ ಮಕ್ಕಳಿಗೆ ಆಟೋಮೆಟಿಕ್ಲಿ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ ಈ ಟೈಮಲ್ಲಿ. ಹಾಗಾಗಿ ನಾನೇನೆಂದರೆ ಇನ್ಮೇಲೆ ಹೇರ್ ಕಟ್ ಮಾಡಿಸೋದು ಬೇಡ, ಭ್ರಮರಂಗೆ ಹೇರ್ ಕೇರ್ ಮಾಡೋಣ ಮತ್ತು ಅವಳ ಹೇರ್ನ ಸ್ವಲ್ಪ ಲೆಂತ್ ಮಾಡೋಣ ಅಂತ ಅಂದ್ಕೊಂಡು ಅವಳಿಗೀಗ ಹೇರ್ ಕೇರ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಬಟ್ ಏನಂದರೆ ಹುಷಾರಿರಲಿಲ್ಲಲ್ಲ, ಅದು ಕೂಡ ಸ್ಟಾಪ್ ಆಯಿತು. ಅವಳು ಜಾಸ್ತಿ ಯಾವುದ್ರ ಮೇಲೂ ಕೂಡ ಅವಳು ಕಾನ್ಸಂಟ್ರೇಷನ್ ಮಾಡಲ್ಲ. ಹೆಂಗಿರಬೇಕೋ ಹಂಗಿರ್ಬೇಕು ಅಷ್ಟೇ. ಅವಳು ಒಂಥರ ಫ್ರೀ ಬರ್ಡ್ ಆಗಿರ್ಬೇಕು ಆ ಥರ ಅವಳು. ಆದ್ರೂ ಸ್ವಲ್ಪ ನೈಸ್ ಹುಡ್ಕೊಂಡು ಅದು ಇದು ಹೇರ್ ಕೇರ್ ಮಾಡ್ತಾಯಿದ್ದೆ. ಅದರಲ್ಲಿ ಇದು ಒಂದು ಏನಂದರೆ ತಲೆಗೆ ನೀಟಾಗಿ ಎಣ್ಣೆ ಹಚ್ಬಿಟ್ಟು ತಲೆ ಕೂದಲು ಹರಡ್ದೇನೆ ಸ್ವಲ್ಪ ಹೇರ್ನ ನೀಟಾಗಿ ರಿಬ್ಬನ್ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಯಾಕಂದರೆ ಫುಲ್ಲು ನಾವು ಗಾಳಿಗೆ ಬಿಟ್ಟಂಗೆಲ್ಲ ಡೆಸ್ಟು ಅದೆಲ್ಲ ಕುತ್ಕೊಂಡು ಹೇರ್ಗೆ ಡ್ಯಾಂಡ್ರಫ್ ಆಗೋದು, ಇಲ್ಲ ಸ್ಪ್ಲಿಟ್ ಎಂಡ್ಸ್ ಆಗೋದು, ಹೇರ್ ಫಾಲ್ ಆಗೋದು ಹಂಗೆಲ್ಲ ಆಗುತ್ತೆ. ಹಾಗಾಗಿ ಹೇರನ್ನು ಈ ಥರ ಜುಟ್ಟು ಹಾಕೋದ್ರಿಂದ ಇಲ್ಲಾಂದರೆ ಒಂದು ಸ್ವಲ್ಪ ಟೈ ಮಾಡಿ ಇಡೋದ್ರಿಂದ ಹೇರ್ ಅನ್ನೋದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಏನಂದರೆ ನಾನು ಇವಾಗಿನ ಜನ್ರೇಷನಲ್ಲಿ ಏನು ಹೇರ್ ಕೇರ್ ಮಾಡ್ತಾಯಿದ್ರು ಆ ಥರ ಮಾಡ್ತಾಯಿಲ್ಲ. ನಮ್ಮ ಓಲ್ಡ್ ಜನ್ರೇಷನ್ ಅಂದರೆ ನಮ್ಮ ಅಜ್ಜ ಅಜ್ಜಿ, ಅವ್ರ ಅಜ್ಜ ಅಜ್ಜಿ ಯಾವ ಥರ ಹೇರ್ ಕೇರ್ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಹೇರ್ ಕೇರ್ ಅನ್ನೋದು ಇರಲಿಲ್ಲ ಆವಾಗೆಲ್ಲ. ಇವಾಗಲೇ ಹೇರ್ ಕೇರು, ಸ್ಕಿನ್ ಕೇರು, ಆ ಕೇರು ಈ ಕೇರ್ ಅಂತ ಎಲ್ಲ ಬರುತ್ತೆ. ಬಟ್ ಆ ಟೈಮಲ್ಲಿ ಏನೂ ಇರಲಿಲ್ಲ. ಆವಾಗೆಲ್ಲ ಹರಳೆಣ್ಣೆ ಹಚ್ಕೊಳೋದು ತಲೆಗೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಹರಳೆಣ್ಣೆ ಹಚ್ಕೊಳೋದೆ. ಅವ್ರ ಹೇರ್ ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಎಷ್ಟು ದಪ್ಪವಾಗಿ ಬೆಳೀತಾ ಇತ್ತು ಅಂದರೆ ತುಂಬ ದಪ್ಪ, ತುಂಬ ಚೆನ್ನಾಗಿರ್ತಾಯಿತ್ತು. ಬಟ್ ಇವಾಗೆಲ್ಲ ಹರಳೆಣ್ಣೆ ಅಂದ್ರೇ ಒಂಥರ ಅಂಟಂಟು ಅಂತೀವಿ. ಆದರೂ ಅವಾಗಿನ ಏನು ಇದೆ ಅದೆಲ್ಲ ಇವಾಗ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ.
ಏಕೆಂದರೆ ಅದು ಕಳ್ಕೊಂಡ ಟೈಮಲ್ಲಿ ಅಥವಾ ಕಳ್ಕೊಂಡ್ಮೇಲೆ ನಮಗೆಲ್ಲ ಬೆಲೆ ಗೊತ್ತಾಗುತ್ತೆ ಅಂತೀವಲ್ಲ, ಸೊ ಹಾಗೆ ಹೇರ್ ಇದ್ದಾಗಲೇ ನಾವು ನೀಟಾಗಿ ಇಟ್ಕೋಬೇಕು ಅಷ್ಟೇ. ಹಂಗಂತ ಶಾಂಪು, ಕಂಡೀಷ್ನರು, ಸಿರಮ್ಮು ಆ ಥರದ್ದೆಲ್ಲ ಮಾಡಲ್ಲ ನಾನು. ಎಷ್ಟು ಬೇಕೋ ಅಷ್ಟು ಮನೆಯಲ್ಲಿರೋವಂಥದ್ದನ್ನು ಉಪಯೋಗಿಸಿ ಹೇರ್ ಕೇರ್ ಮಾಡೋವಂಥದ್ದು ಅಷ್ಟೇ. ಇವಾಗ ಭ್ರಮರನಿಗೆ ಸ್ವಲ್ಪ ಟಿ ವಿ ನೋಡೋದಕ್ಕೆ ಟೈಮ್ ಕೊಟ್ಟು ಸ್ವಲ್ಪ ಮಲ್ಗ್ಸೋಣ ಅಂತ ಅಂದ್ಕೊಂಡೆ. ಅವಳು ಮಲ್ಕೊಳ್ಳೋದಕ್ಕೆ ಆಯಿತು ಮಲ್ಕೊತೀನಿ ಅಂದ್ಲು. ಅದಕ್ಕೋಸ್ಕರ ಈಗ ಕಸ ಗುಡಿಸ್ತಾ ಇದ್ದೀನಿ. ಕಸ ಗುಡಿಸ್ಬಿಟ್ಟು ಅವಳಿಗೆ ಮಲಗಿಸ್ಬಿಟ್ಟೆ ಅಂದರೆ 1 ಅವರ್ ಇಲ್ಲಾಂದರೆ ಒಂದು 2 ಅವರ್ಸು ರೆಸ್ಟ್ ಮಾಡ್ತಾಳೆ, ಮಲ್ಕೊಂಬಿಡ್ತಾಳೆ. ಯಾಕಂದರೆ ಸಿರಪೆಲ್ಲ ಹಾಕಿರ್ತೀನಿ, ಟ್ಯಾಬ್ಲೆಟೆಲ್ಲ ಹಾಕಿರ್ತೀನಿ. ಅದಕ್ಕೋಸ್ಕರ ಅವಳಿಗೆ ನಿದ್ದೆ ಬಂದಂಗೆ ಆಗುತ್ತಲ್ಲ, ಸುಮ್ಮನೆ ಮಲ್ಕೊಂಬಿಡ್ತಾಳೆ. ಇವಾಗಲೇ ಅವಳಿಗೆ ಮಲ್ಕೊಳಕ್ಕೆ ಟೈಮ್ ಸಿಗೋದು. ಅದಾದಮೇಲೆ ಸ್ಕೂಲಿಗೆ ಹೋದ್ಲು ಅಂದರೆ ಇದು ಏನೂ ಇರೋಲ್ಲ. ಅವಳ ಪಾಡಿಗೆ ಅವಳು ಬರ್ಕೊತಾ ಇರಬೇಕು, ಓದ್ಕೊತಾ ಇರಬೇಕು, ಸ್ಕೂಲಿಗೆ ಹೋಗ್ತಾ ಇರಬೇಕು. ಈ ಥರ ಇರುತ್ತೆ ಅವಳ ರೂಟೀನು. ಅದಕ್ಕೋಸ್ಕರ ಇವಾಗ ಹೇಗಿದ್ದರೂ ಮನೇಲಿದ್ದಾಳೆ. ಒಂಚೂರು ಟ್ಯಾಬ್ಲೆಟ್ ಎಲ್ಲ ತೊಗೊತಿರ್ತಾಳಲ್ಲ, ನಿದ್ದೆ ಕೂಡ ಬರ್ತಾ ಇರುತ್ತೆ. ಒಂಚೂರು ನಿದ್ದೆ ಮಾಡಲಿ ಅಂತ ಹೇಳಿ ಮಲಗಿಸ್ತಾ ಇದ್ದೀನಿ. ಅವಳಂತ ನಮ್ಮ ಮನೆಗೆ ಅದು ಚಿಕ್ಕ ಪುಟಾಣಿ ಹುಡುಗಿ. ಫೈನಲಿ ನನ್ನ ರುಟೀನ್ ಅನ್ನೋದು ಇಲ್ಲಿಗೆ ಎಂಡ್ ಆಗ್ತಾ ಬಂತು. ಇವಳು ಮಲ್ಕೊಂಡ್ಳು ಅಂದರೆ ನೆಕ್ಸ್ಟು ಮಧ್ಯಾಹ್ನಕ್ಕೆ ಅಡುಗೆಗೆ ಅದು ಇದು ಪ್ರಿಪೇರ್ ಮಾಡ್ಕೋತೀನಿ. ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದರೆ ಮತ್ತೆ ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಹಾಗೆ ನಿಮ್ಮ ಅನಿಸಿಕೆನೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್. ನೋಡಿ ಆರಾಮಾಗಿ ನಿದ್ದೆ ಮಾಡ್ತಾ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾಳೆ. ಟಿ ವಿ ನೋಡ್ತಾಳೆ ಅಂತ ನಾನು ಟಿ ವಿ ಹಚ್ಚಿದೆ, ಬಟ್ ಅವಳು ಟಿ ವಿ ನೋಡ್ತಾ ಇಲ್ಲ. ಟಿ ವಿ ಸೌಂಡ್ ಕೇಳ್ತಾನೆ ಮಲ್ಕೊಂಬಿಟ್ಲು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.